ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಿಮ್ಗೆ ತಮ್ನೇಲ್ ಟೈಟಲ್ ನೋಡೇ ಗೊತ್ತಾಗಿರ್ಬೋದು, ಇದು ನಮ್ಮ ಆ್ಯನಿವರ್ಸರಿ ವ್ಲಾಗ್. ಮಾರ್ನಿಂಗ್ ಇದ್ದಾಗಿಂದ ಈವ್ನಿಂಗ್ ನೈಟ್ವರೆಗೂ ಏನು ಮಾಡಿದ್ವಿ, ಎಲ್ಲಿಗೆ ಹೋದ್ವಿ, ನಮ್ಮ ಡೇ ಹೇಗಿತ್ತು ಅಂತ ಫುಲ್ ವಿಡಿಯೋ ಇದೆ, ಎಲ್ಲಿ ಮಿಸ್ ಮಾಡಲಾದೆ ನೋಡಿ. ಫಸ್ಟ್ ಮಾರ್ನಿಂಗ್ ಎದ್ದ ತಕ್ಷಣ ಮನೇಲಿ ಪೂಜೆ ಮಾಡಿ ನೀಟಾಗಿ ಟ್ರೆಡಿಷ್ನಲಾಗಿ ರೆಡಿಯಾಗಿ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಹಾಗೆ ಯಾವ ಟೆಂಪಲ್ ಹೋಗಬೇಕು ಅಂತ ನೋಡ್ತಾ ಒಂದು ಟೆಂಪಲ್ ಡಿಸೈಡ್ ಮಾಡ್ಕೊಂಡು ಗಾಡಿ ಮೇಲೆ ಸ್ಟಾರ್ಟ್ ಆದ್ವಿ ಮ್ಯಾಪ್ ಹಾಕ್ಕೊಂಡು. ಸೊ ಫೈನಲಿ ಬದ್ರಿನಾಥ್ ಟೆಂಪಲ್ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅಲ್ಲಿ ಹಿಂಗೆ ಹೋಗ್ತಾ ಇರಬೇಕಾದ್ರೆ 1 ಕಿಲೋಮೀಟರ್ ಮುಂದೆನೇ ಕಾಯಿ ಎಲ್ಲ ಮಾರ್ತಾಯಿದ್ರು. ಸೊ ನಾವು ಅಲ್ಲಿ ಕಾಯಿ ತೊಗೊಂಡು ಮಾರ್ತಿದ್ವಲ್ಲ, ಅದಕ್ಕೆ ಇಲ್ಲಿ ತೊಗೊಂಡ್ವಿ ಬಂದು ತೆಂಗಿನಕಾಯಿ. ಸ್ವಲ್ಪ ಅಲ್ಲಿಕಿನ ಇಲ್ಲಿ ಜಾಸ್ತಿ ಇರುತ್ತೆ, ಆದರೂ ಏನು ಮರ್ತು ಬಂದೀವಲ್ಲ ತೊಗೊಂಡ್ವಿ. ಸೊ ಇಲ್ಲಿ ಎಲ್ಲ ನೀಟಾಗಿ ರೋಡ್ ಹಾಕಿದ್ದಾರೆ, ಜಾಸ್ತಿ ರಶ್ಶು ಇಲ್ಲ. ಸೊ ಅಲ್ಲಿಗೆ ಬಂದಮೇಲೆ ಪಾರ್ಕಿಂಗ್ ಟಿಕೆಟ್ ಇರುತ್ತೆ, ಪಾರ್ಕಿಂಗ್ ಟಿಕೆಟ್ ತೊಗೋಬೇಕು. ಲೈಕ್ ಕಾರ್ಸ್ಗೆಲ್ಲ 30 ರುಪೀಸ್ ಆ ಥರ ಇದೆ, ಸ್ಕೂಟಿಗೆ ಜಸ್ಟ್ 10 ರುಪೀಸ್ ಇತ್ತು. ಸೊ ಅಲ್ಲಿ ಇಳ್ಕೊಂಡು ಪಾರ್ಕ್ ಮಾಡ್ಕೊಂಡು ಬಂದ್ವಿ ಟೆಂಪಲ್ ಒಳಗಡೆ ಹೋಗೋಣ ಅಂತ. ಸೊ ಅಷ್ಟು ನಾವು ಹೋಗಿದ್ದು ಮಿಡ್ ವೀಕ್ ಇತ್ತಲ್ಲ, ಅಷ್ಟು ರಶ್ ಏನು ಇರಲಿಲ್ಲ. ಇದೇ ನೋಡಿ ಬದ್ರಿನಾಥ್ ಟೆಂಪಲ್, ಸೇಮ್ ಬದ್ರಿನಾಥ್ ಕ್ಷೇತ್ರದಲ್ಲಿ ಹೇಗಿದೆ ಅಲ್ಲ ಹಾಗೆ ರಿಪ್ಲಿಕೇಟ್ ಮಾಡಿದ್ದಾರೆ. ಅಲ್ಲಿ ಹೋದರೆ ನಾವು ಅಲ್ಲಿಗೆ ಹೋಗಿದ್ದೀವೇನೋ ಅಂತ ಅನಿಸೋ ಥರ ಫೀಲ್ ಬರುತ್ತೆ. ಸೊ ಅಲ್ಲಿಂದ ನಾವೇ ಕಾಯಿ ಹೊಡ್ಕೋಬೇಕಂತೆ. ಸೊ ಅದಕ್ಕೆ ಸೈಡ್ಗೆ ಮತ್ತೆ ಬಂದು ಇಲ್ಲಿ ಕಾಯಿ ಹೊಡ್ಕೊಂಡ್ವಿ ನಾವೇ. ತೆಂಗಿನ ನೀರು ಕೊಡ್ತಾಯಿದ್ರಿ ಕಾರ್ತಿಕ್ ನನಗೆ. ಆ್ಯಂಡ್ ಒಳಗಡೆ ಎಲ್ಲ ವೀಡಿಯೋ ಫೋಟೋಗ್ರಫಿ ಏನೂ ಅಲೋ ಮಾಡಲ್ಲ ಆಗಿದ್ರು ಅವರು. ಸೊ ಅಲ್ಲೇನೋ ಒಂದು ಕ್ಲಿಪ್ನೂ ತೊಗೊಳ್ಳಿಲ್ಲ. ಇನ್ನು ಹೊರ್ಗಡೆ ಬಂದಮೇಲೆ ಟೆಂಪಲ್ಗೆ ಸುತ್ತ ಹಾಕಿದ್ವಿ, ಅಲ್ಲೊಂದು ಕುಂತ್ವಿ. ತುಂಬ ಪ್ರಶಾಂತವಾಗಿತ್ತು ಟೆಂಪಲ್. ಟ್ಯೂಸ್ಡೇ ಅಲ್ವಾ, ಜಾಸ್ತಿ ರಶ್ ಇರಲ್ಲಂತೆ, ಬಟ್ ವೀಕೆಂಡ್ಸ್ನಲ್ಲೆಲ್ಲ ತುಂಬ ಜನ ಇರ್ತಾರೆ ಅಂತ ಹೇಳಿದರು. ಆ್ಯಂಡ್ ಅಲ್ಲಿ ಸುತ್ತಮುತ್ತ ಇನ್ನೂ ಏನು ಮನೆಗಳಾಗಿಲ್ಲ, ಶಾಪ್ಸ್ ಏನು ಅಷ್ಟೇನು ಜಾಸ್ತಿ ಇಲ್ಲ, ಇನ್ನೂ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ಕನ್ಸ್ಟ್ರಕ್ಷನ್ ಆದಮೇಲೆ ಇನ್ನೂ ಬ್ಯೂಟಿಫುಲ್ ಆಗ್ಬೋದು. ಬರೋಕ್ಕೆ ಒಂದು ದಾರಿ ಇದೆ, ಆ್ಯಂಡ್ ಹೋಗೋಕ್ಕೆ ಹಿಂದ್ಗಡೆಯಿಂದ ಈ ಥರ ಸ್ಟೆಪ್ಸ್ ಮಾಡಿದ್ದಾರೆ. ಲೈಕ್ ಬರೋರಿಗೆ ಹೋಗೋರಿಗೆ ಡಿಸ್ಟರ್ಬ್ ಏನೂ ಇರೋಂಗಿಲ್ಲ. ಆ್ಯಂಡ್ ಮತ್ತೇನಂತಂದರೆ ಸುತ್ತ ಲೈಕ್ ಹೊಲಗಳಿದ್ದಾವೆ, ಪ್ಲಾಟ್ಸ್ ಮಾಡಿದ್ದಾರೆ ಒಂದು ಕೆಲವಂತೂ. ಇನ್ನೂ ಏನೂ ಅಷ್ಟು ಡೆವಲಪ್ ಆಗಿಲ್ಲ, ಡೆವಲಪಿಂಗಲ್ಲಿದೆ, ಬಟ್ ಟೆಂಪಲ್ ಮಾತ್ರ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಹೊರ್ಗಡೆ ಬಂದಮೇಲೆ 1-2-3 ಫೋಟೋಸ್ ತೆಕ್ಕೊಂಡ್ವಿ ನಾವು. ಸೊ ಎಲ್ಲ ಸೆಲ್ಫಿನೇ ಅಲ್ಲ ಅಂತಂದು ಒಬ್ರಿಗೆ ಫೋನ್ ಕೊಟ್ಟು ಫೋಟೋಸ್ ಕೂಡ ತೆಕ್ಕೊಂಡ್ವಿ. ಆ್ಯಂಡ್ ಸ್ವಲ್ಪ ಅಲ್ಲೆಲ್ಲ ಜ್ಯೂಸ್ ಶಾಪು, ಬಜ್ಜಿ, ಬೋಂಡಾ, ಪುನುಗುಲು, ಐಸ್ ಕ್ರೀಮ್ಸ್ ಎಲ್ಲ ಶಾಪ್ಸ್ ಇದ್ದಾವೆ. ಆ್ಯಂಡ್ ಮಕ್ಕಳಿಗೆ ಆಟ ಸಾಮಾನು ಆ ಥರ ಎಲ್ಲ ಏನೋ ಇದೆ. ಸೊ ಅಲ್ಲಿ ಬಿಸಿ ಬಿಸಿ ಬಜ್ಜಿ ಹಾಕೋದು ನೋಡಿ ನಮಗೂ ಹಶ್ವಾಕತ್ತಿತ್ತಂತ ಬಜ್ಜಿ ಆರ್ಡ್ರ್ ಮಾಡಿದ್ವಿ. ತುಂಬ ಬಿಸಿ ಬಿಸಿ ಕೊಟ್ಟಿದ್ರು, ಅದು ತಣ್ಣಗಾಗತನ ವೆಯ್ಟ್ ಮಾಡಿ ಬಜ್ಜಿ ತಿಂದ್ಕೊಂಡು ಇನ್ನು ಮನೆಗೆ ಸ್ಟಾರ್ಟ್ ಆದ್ವಿ. ಮನೆಗೆ ಬಂದ ತಕ್ಷಣ ಒಂದು ಸರ್ಪ್ರೈಸ್ ಏನಂದರೆ, ನನ್ನ PU ಫ್ರೆಂಡ್ ಅವನು. ಆ್ಯಕ್ಚುಲಿ ಅವ್ರು ನನಗೆ ತಮ್ಮ ಅಂತೀನೋ, ನನಗೆ ಅಕ್ಕ ಅಂತಾನೆ. ಅವ್ನು ಶ್ರೀಧರ್ ಅಂತ. ಅವ್ನು ನಮಗೆ ಫುಡ್ ಆರ್ಡರ್ ಮಾಡಿದ್ದ, ನಮ್ಮ ಆ್ಯನಿವರ್ಸರಿಗೆ ಅವನೇ ನಮ್ಗೆ ಉಲ್ಟಾ ಪಾರ್ಟಿ ಕೊಟ್ಟಿದ್ದಾನೆ. ಸೊ ಬಂದಮೇಲೆ ಆ ಬಿರಿಯಾನಿ ತಿನ್ಕೊಂಡ್ವಿ. ನಾವೇ ಆ್ಯಕ್ಚುಲಿ ಆರ್ಡರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡ್ರೆ ನಾವು ಬರೋಷ್ಟರಲ್ಲೇ ಅವನೇ ಆರ್ಡ್ರ್ ಮಾಡಿಬಿಟ್ಟಿದ್ದ. ಸೊ ಹಾಗೆ ನಾವು ಊಟ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಶ್ರೀಧರ್. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈವ್ನಿಂಗ್ ಕೇಕಾದರೂ ಕಟ್ ಮಾಡೋಣ ಅಂತ ಕೇಕ್ ತೊಗೊಂಡು ಬಂದ ಕಾರ್ತಿಕ್ ಹೋಗಿ. ಸೊ ನಾವೇ ಸಿಂಪಲಲ್ಲಿ ಮನೆಯಲ್ಲಿ ಕೇಕ್ ಕಟ್ ಮಾಡಿದ್ವಿ. ಮಾರ್ನಿಂಗೇ ಸ್ಯಾರಿ ಹೆವಿ ಆಗಿತ್ತು, ಸೊ ಅದಕ್ಕೆ ಈವ್ನಿಂಗಲ್ಲಿ ವೆಸ್ಟ್ರನ್ ಲುಕ್ಕಿಗೆ ಬಂದುಬಿಟ್ಟೆ ಟ್ರೆಡಿಷ್ನಲ್ಲಿಂದ. ವೆಸ್ಟ್ರನ್ ಲುಕ್ ಹೇಗಿದೆ, ಟ್ರೆಡಿಷ್ನಲ್ ಲುಕ್ ಹೇಗಿದೆ ಹೇಳಿ, ಯಾವ್ದು ಚೆನ್ನಾಗಿದೆ ಅಂತ. ಆ್ಯಂಡ್ ಕೇಕ್ ಕಟ್ ಮಾಡೋಕೆ ಕುಂತ್ವಿ. ಆ್ಯಕ್ಚುಲಿ ನಾನು ಕಾರ್ತಿಕ್ ಇಬ್ಬರೇ ಇದ್ದರೆ ತುಂಬ ಜಗಳ ಆಡ್ತೀವಿ. ವಿಡಿಯೋಲ್ಲಿ ಅದೆಲ್ಲ ಕಟ್ ಮಾಡ್ತೀನಿ. ಆ್ಯಕ್ಚುಲಿ ಅಂದರೆ ನಾನು ತುಂಬ ಇರಿಟೇಟ್ ಆಗ್ತೀನಿ. ನನಗೆ ಇರಿಟೇಟ್ ಮಾಡೋಕ್ಕೆ ತುಂಬ ಯಾರೂ ಶ್ರಮ ಪಡೋ ಅವಸರನೇ ಇಲ್ಲ. ಆ ಥರ ಒಬ್ರಿಗೊಬ್ರು ಪ್ರೀತಿ ಮಾಡ್ಕೋತಾ, ಜಗಳಾಡ್ಕೋತಾ, ಇರಿಟೇಟ್ ಮಾಡ್ಕೋತಾ 3 ಇಯರ್ಸ್ ಕಳೆದ್ಬಿಟ್ವಾ ಅಂತ ನಮಗೆ ಶಾಕ್ ಆಗ್ತಿತ್ತು. ಎಷ್ಟು ಡೇಸ್ ಎಷ್ಟು ಫಾಸ್ಟಾಗಿ ಹೋಗ್ತಿದೆ ಅಲ್ಲ ಅಂತ. ಆ್ಯಕ್ಚುಲಿ ನಾವು ಒಂದು ಆ್ಯನಿವರ್ಸರಿ ಒಂದೊಂದು ಥರ ಆಗಿದೆ. ಫಸ್ಟ್ ಆ್ಯನಿವರ್ಸರಿಗೆ ಪೂರ ನಮ್ಮ ಫ್ಯಾಮಿಲಿ, ಕಾರ್ತಿಕ್ ಫ್ಯಾಮಿಲಿ, ಅತ್ತೆ ಮಾಮ ಎಲ್ಲರೂ ಇದ್ದರು, ಎಲ್ಲರೂ ಸೇರಿ ಮಾಡಿದ್ವಿ. ಸೆಕೆಂಡ್ ಆ್ಯನಿವರ್ಸರಿಗೆ ನಾವು ಹೈದ್ರಾಬಾದ್ ಬಂದ್ವಿ. ಆವಾಗ ಜಸ್ಟ್ ನಮ್ಮ ಐದನ್ನ ನಾನು ಕಾರ್ತಿಕ್ ಮೂವರೇ ಸೆಲೆಬ್ರೇಟ್ ಮಾಡಿದ್ವಿ. ಅವ್ನು ಕೇಕ್ ತಂದು ಕಟ್ ಮಾಡಿಸಿದ್ದ. ಈ ಇಯರ್ ಅವನು ನನ್ನ ಜೊತೆ ಇಲ್ಲ. ತುಂಬ ಸ್ಯಾಡ್ ಫೀಲ್ ಆಗ್ತಾಯಿತ್ತು ನನಗೆ. ತುಂಬ ಮಿಸ್ ಮಾಡ್ತಾಯಿದ್ದೀನಿ ವಿಕ್ಕಿ, ನಾನು ನಿನ್ನ.
ಸೊ ನಮ್ಗೆ ಈ ಸತಿ ಆ್ಯನಿವರ್ಸರಿ ಮೇಲೆ ಅಷ್ಟೇನು ದೊಡ್ಡ ಇಂಟ್ರೆಸ್ಟ್ ಇರಲಿಲ್ಲ. ಸೊ ಅದಕ್ಕೆ ಚಿಕ್ಕದಾಗಿ ಟೆಂಪಲ್ಗೆ ಹೋಗಿ ಬಂದು ಮನೆಯಲ್ಲೇ ಕೇಕ್ ಕಟ್ ಮಾಡಿದ್ವಿ. ಇಬ್ಬರೇ ಇರ್ತೀವಲ್ಲ, ಬೋರ್ ಬರುತ್ತೆ. ಏನು ಎಲ್ಲರೂ ಇದ್ದರೆ ಅದು ಮಜಾನೇ ಬೇರೆ, ಎಲ್ಲರ ಕೈಲಿ ಸೆಲೆಬ್ರೇಟ್ ಮಾಡ್ಕೋಕ್ಕೆ ಅಂತ. ಬಟ್ ಆದರೂ ಏನೋ ಒಂದು ಡೇಗೆ ಮೆಮೊರಿ ಇರಬೇಕಲ್ಲ ಅಂತಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಷ್ಟೇ. ಈ ಥರ ಗ್ರ್ಯಾಂಡಾಗಿ ಆಗಿಲ್ಲ ಅಂತಂದ್ರೂ ನಮ್ಗೆ ಎಷ್ಟು ಅನಿಸುತ್ತೆ ಅಷ್ಟು ಮಾಡಬೇಕು ಅಂತಂದು ಡಿಸೈಡ್ ಮಾಡಿದ ಕಾರ್ತಿಕ್. ಕೇಕ್ ಕಟ್ ಮಾಡೋದು ಬೇಡ ಅಂದೆ. ಈವ್ನಿಂಗ್ ಹೋಗಿ ಕೇಕ್ ಕಟ್ ಮಾಡಮಂತಂದು ಕೇಕ್ ತೊಗೊಂಬಂದರು. ಬಟ್ ನಮ್ಮ ಫ್ಯಾಮ್ಲಿಲೆಲ್ಲ ತುಂಬ ಮಿಸ್ ಮಾಡ್ತೀನಿ ನಾನು, ಲೈಕ್ ಸೆಲೆಬ್ರೇಟ್ ಮಾಡೋಕ್ಕೆ ಯಾರೂ ನಮ್ಮ ಜೊತೆ ಇಲ್ಲಲ್ಲ ಅಂತ. ಸೊ ನೀವು ಇದ್ದೀರಲ್ಲ ಅಂತಂದು ವೀಡಿಯೋ ಮಾಡ್ಕೊಂಡು ನಿಮಗೋಸ್ಕರ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಥರ ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆದಮೇಲೆ ನಾನು ಕಾರ್ತಿಕ್ ಕೇಕ್ ತಿಂದ್ಕೊಂಡು ನಾವೇ ಏನಾದರೂ ಒಂದಿಷ್ಟು ಫೋಟೋಸ್ ಆದರೂ ತೆಕ್ಕೋಣ ಅಂತಂದು ಫ್ರಂಟ್ ಕ್ಯಾಮ್ರಾ ಆನ್ ಮಾಡಿ ಟೈಮರ್ ಇಟ್ಟು ನಮ್ಮ ಪಿಕ್ಸ್ ನಾವೇ ತೆಕ್ಕೊಂಡಿದ್ವಿ. ನಮ್ಮ ಪಿಕ್ಸ್ ತೆಗಿಯೋಕ್ಕೂ ಯಾರಿದ್ದಿಲ್ಲ. ಇನ್ನು ಮನೇಲಿ ಬೋರ್ ಆಗ್ತಾಯಿತ್ತು, ಜಸ್ಟ್ 7 ಆಗೈತಿ, ಇನ್ನು ಏನು ಮಾಡೋಣ ಅಂತಂದು. ಸೊ ಮೂವಿಗಾದರೂ ಹೋಗೋಣ ಅಂತಂದು 7:30 ಶೋಗೆ ಮೂವಿಗೆ ಹೋಗೋಣ ಅಂತ ಸ್ಟಾರ್ಟ್ ಆದ್ವಿ. ಯಾವ ಮೂವಿ ನೋಡ್ಬೇಕಂತೂ ಐಡಿಯಾ ಇಲ್ಲ, ಸುಮ್ಮನೆ ಹೋಗೋಣ ಯಾವುದಿದ್ರೆ ಅದಕ್ಕೆ ಅಂತಂದು ಡಿಸೈಡ್ ಮಾಡ್ಕೊಂಡು ಸ್ಟಾರ್ಟ್ ಆದ್ವಿ. ನಮ್ಮ ಮನೆಯಿಂದ ನಿಯರಲ್ಲೇ ಮಿರಾಜ್ ಥಿಯೇಟರ್ ಇದೆ. ಸೊ ಅಲ್ಲಿಗೆ ಹೋಗ್ಬಿಟ್ವಿ. ಗಮ್ ಗಮ್ ಗಣೇಶ ಅಂತಂದು ಮೂವಿ ಇತ್ತು. ಸೊ ಅದಕ್ಕೆ ಟಿಕೆಟ್ ತೊಗೊಂಡು ಹೋದ್ವಿ. ಮೂವಿ ಎಂಜಾಯ್ ಮಾಡ್ಕೊಂಡು ಹೊರಗಡೆ ಬರೋಷ್ಟರಲ್ಲೇ ಫುಲ್ ಮಳೆ. ಇನ್ನು ವೆಯ್ಟ್ ಮಾಡಿದ್ವಿ, ಮಳೆ ನಿಲ್ಲೇ ಇಲ್ಲ. ಸೊ ಚಿಕ್ಕದಾಗೆ ಹನಿ ಬರ್ತಿದ್ರು, ಹಾಗೆ ತೊಯ್ಸ್ಕೋತ ಮನೆಗೆ ಹೋಗ್ಬಿಟ್ವಿ. ಇನ್ನು ವೆಯ್ಟ್ ಮಾಡಿದರೆ ಇನ್ನೂ ಜಾಸ್ತಿನೇ ಆಗ್ಬೋದು, ಮತ್ತು ಲೇಟ್ ಆಗುತ್ತೆ ಅಂತ. ಸೊ ಇಷ್ಟೇ, ಟೆಂಪಲ್ಗೆ ಹೋಗಿ ಮನೇಲಿ ಕೇಕ್ ಕಟ್ಟಿಂಗ್ ಮಾಡಿ ಮೂವಿ ನೋಡಿ ನಾವು ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡಿದ್ವಿ. ನಿಮ್ಗೆ ಹೇಗೆ ಅನಿಸ್ತು? ಇಷ್ಟ ಆಯ್ತಂದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.